ಭಾಳ ಕೆಟ್ಟ ಅನ್ನಿಸ್ತಲ್ಲ ಪ್ರಾರ್ಥನಾ ಅಂದಿದ್ದಕ್ಕೆ ಭಾಳ ಕೆಟ್ಟ ಅನ್ನಿಸ್ತದ ಒಳ್ಳೆ ಅನಿಸಿದ್ರಪ್ಪ ಅಂತೀರೇನು ಹೆಂಗೆ ಅನ್ನಿಸ್ತದ ಆನಂದ ಅನ್ನಿಸ್ತದ ಬಟ್ ಹಾಡೋದಿಲ್ಲ ನೀವು ನಿಮಗೆ ಯಾರು ಹಾಡಿಸ್ಬೇಕು ನಿಮಗಾರ ಹಾಡೋಕೆ ಬರೋದಿಲ್ಲ ಭಕ್ತಿನೂ ಇಲ್ಲ ಹೋಗ್ಬಿಟ್ಟದದು ರೂಢಿ ಹೋಗ್ಬಿಟ್ಟದ ಐತಿ ಮಾಡ್ತೀರೇನೆ ಇದನ್ನು ಯಾರು ಎಲ್ಲ ಕಡಿಮೆ ಕೆಲವು ಇನ್ನು ಇವು ರವಿಶಂಕರ ಆಶ್ರಮದೊಳಗೆ ಸದ್ಗುರು ಆಶ್ರಮದೊಳಗೆ ಸಾಯಿ ಮಂದಿರದೊಳಗೆ ಇಂಥವು ಕೆಲವೊಂದು ಕಡೆ ಅಷ್ಟ ಗುರುಗಳ ಪದ ಅವನ್ನೆಲ್ಲ ಹಾಡ್ತಾರೆ ಆದ್ರೆ ಮಕ್ಕಳನ್ನ ಕರ್ಕೊಂಡು ಹಾಡ್ರಿ ಹಾಡಕ್ಕೆ ಮನಸ್ಸಿಲಿಕ್ಕಪ್ಪ ಮಕ್ಕಳನ್ನ ಕರ್ಕೊಂಡು ಓಂ ಅನ್ರಿ ಪೂಜೆ ಮಾಡಿರಿ ಅವ್ರನ್ನ ಗುಡಿಗೆ ಕರ್ಕೊಂಡು ಹೋಗ್ರಿ ಸಂಸ್ಕಾರ ಕೊಡ್ರಿ ನೀವು ಕೊಡ್ಲಿಕ್ಕಂದ್ರೆ ಯಾರು ಕೊಡ್ತಾರ್ರಿ ಇಲ್ಲಿಕ ನಿಮ್ಮ ತಲೆ ತಿಂತಾರೆ ಭಾಳ ಪಶ್ಚಾತ್ತಾಪ ಪಡ್ತೀರಿ ಮುಂದೆ ಈ ಸಂಸ್ಕಾರವನ್ನು ದೈವಿ ಸಂಸ್ಕಾರವನ್ನು ಮಕ್ಕಳಲ್ಲಿ ತುಂಬದೇ ಹೋದ್ರೆ ಭಾಳ ತಲೆ ತಿಂತಾರೆ ಪಶ್ಚಾತ್ತಾಪ ಪಡ್ತೀರಿ ನನ್ನ ಮಕ್ಕಳು ಹಿಂಗೆ ಯಾಕೆ ಅದು ಅನ್ಕೊತೀರಿ ಅವಾಗ ನಿಮ್ಮ ಇಷ್ಟ ನಾವು ತೋರಿಸ್ಕೊಡ್ತೀನಿ ಹಿಂಗಿರುತ್ತೆ ಅಂತ ಹೇಳ್ತೀನಿ ಮುಂದೆ ನಿಮ್ಮ ಇಷ್ಟ ಈಗ ದೈವಿ ಚಮತ್ಕಾರ ಆಗೋದು ಹೆಂಗಪ್ಪ ಅಂತಂದ್ರೆ ದೈವಿ ಚಮತ್ಕಾರ ಆಗಬೇಕಾತಪ್ಪ ಅಂತಂದ್ರೆ ಇದಕ್ಕೆ ಫ್ರೀಕ್ವೆನ್ಸಿ ಮ್ಯಾಚ್ ಆಗಬೇಕು ಹೆಂಗಪ್ಪ ಅದು ಟ್ಯೂನಿಂಗ್ ಅಂತಾರೆ ಇದಕ್ಕೆ ಟ್ಯೂನಿಂಗ್ ಈಗ ನೋಡಿ ಟ್ಯೂನಿಂಗ್ ಅಂದರೆ ಏನು ಗೊತ್ತಾಗತ್ತೆ ನಿಮ್ಗೆ ಒಬ್ಬ ಸಂಗೀತಗಾರ ಇರ್ತಾನೆ ತಬಲಾ ಬಾರ್ಸವ ಅಂತ ತಿಳ್ಕೊರಿ ಹಾಂ ಮೊದಲು ಆ ತಬಲಾ ಬಾರ್ಸ ಇನ್ನು ಒಂದು ಹಾಡು ಶುರು ಆಗುತ್ತೆ ಅಂತ ತಿಳ್ಕೊರಿ ಅಲ್ಲೇ ಹಾರ್ಮೋನಿಯಮ್ದವ ಕ್ವಾಯ್ ಹತ್ತಿರ್ತಾನೆ ಇವ ಹಿಂಗೆ ಬಿಗಿತಾನ ಟಗ್ ಬಾರಿಸ್ತಾನೆ ಮತ್ತು ಹಿಂಗೆ ಬಾರಿಸ್ತಾನೆ ಅದನ್ನು ನಾದ ಹೆಂಗೆ ಬರ್ತದೆ ನೋಡ್ತಾನೆ ಮತ್ತು ಅದ್ರ ತಕ್ಕಂತೆ ಮತ್ತು ಬಿಗಿತಾನ ಅವು ತಲೆಗೆ ರಾಡ್ ಇರ್ತಾವೆ ಕಟ್ಟಿಗೆ ರಾಡು ಜಗ್ತಾನ ಅದು ಬಿಗಿ ಹಾಕೋತ ಹೋಗ್ಬೇಕು ಅದು ಎಲ್ಲಿ ಸಲ್ಲಿ ಬಿಡ್ಬೇಕು ಯಾವುದು ಬೆಲ್ಟ್ ಸಲ್ಲಿ ಬಿಡಬೇಕು ಯಾವುದು ಬಿಗಿ ಹಿಡಿಬೇಕು ಅದ್ರ ಮ್ಯಾಗ ಇದಾಗುತ್ತೆ ಇದಕ್ಕೆ ಟ್ಯೂನಿಂಗ್ ಅಂತಾರೆ ಅವ ಯಾವ ಸ್ವರ ಇದಕ್ಕೆ ಈ ಹಾಡಕ್ಕೆ ಯಾವ ಸ್ವರ ಅಂತ ಹಾರ್ಮೋನಿಯಮ್ದವ ಪಿಯಾನೋದವ ಇಲ್ಲ ಟ್ಯೂನಿಂಗ್ ಅಂತಾರೆ ನಮ್ಮ ಬಾಡಿ ಟ್ಯೂನ್ ಆಗಬೇಕು ಅದ್ರ ಸಲುವಾಗಿ ಭೂಮಿ ತಾಯಿ ಜೊತೆಗೆ ಅಲ್ಲಿ ಫ್ರೀಕ್ವೆನ್ಸಿ ಅದ ಅಲ್ಲಿ ಹಾಂ ಈಗ ನೋಡಿ ಎಸ್ ಎಕ್ಸಾಕ್ಟ್ಲಿ ಈಗ ಬೆಳಗ್ಗೆ ಹೇಳ್ತೀರಿ ಬೆಳಗ್ಗೆ ಎದ್ದು ಕೂಡಲೇ ಇದು ಆಕಾಶವಾಣಿ ಧಾರವಾಡ 142 ಫ್ರೀಕ್ವೆನ್ಸಿ ಮೇಲೆ ಇದನ್ನು ಕೇಳುತ್ತಿದ್ದೀರಿ ಅಂತಾರಿಲ್ಲ ಅಷ್ಟೇ ಫ್ರೀಕ್ವೆನ್ಸಿ ಬಂದರೆ ನಿಮ್ಗೆ ಕೇಳ್ತದೆ ಅದು 144 ಅಥವಾ ಕೇಳೋದಿಲ್ಲ ಅದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಮ್ಯಾಗ ಧಾರವಾಡ ಆಕಾಶವಾಣಿ ಬರ್ತದೆ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಮ್ಯಾಗ ವಿಜಾಪುರ ಫ್ರೀಕ್ವೆನ್ಸಿ ಬರ್ತದೆ ಆಯ್ತು ಧಾರವಾಡ ಇದು ಬಿಜಾಪುರ ಆಕಾಶವಾಣಿ ದಾವಣಗೆರೆದು ಬರ್ತದೆ ಮೈಸೂರದ್ದು ಬರ್ತದೆ ಎಷ್ಟು ಇದು ಹಾಂ ಸ್ವಲ್ಪ ಹಿಂದಕ್ಕೆ ರೆಡಿ ಇದ್ವಲ್ಲ ಹಿಂಗೆ ತಿರ್ಗಿಸಿದ್ರು ಸ್ವಲ್ಪ ಹಿಡಿಂಗ್ ನೋಡ್ತಿದ್ರು ಅವಾಗ ಬರ್ದಾಕ್ತಿದ್ರು ಅವಾಗ ಸೆಟ್ ಮಾಡ್ತಿದ್ರು ಅದನ್ನು ಕರೆಕ್ಟ್ ಹಂಗೆ ಕಾಸ್ಮಾಸ್ ಜೊತೆಗೆ ನಮ್ಗೆ ಟ್ಯೂನಿಂಗ್ ಆಗಬೇಕು ಅಂದಾಗ ಚಮತ್ಕಾರ ಆಗ್ತದೆ ಉಳ್ಕಿದ ದುಃಖ 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 ಅದು ಸ್ವಲ್ಪ ಟ್ಯೂನಿಂಗ್ ಆಗ್ತಿಲ್ಲ ಅದು ಕಾಸ್ಮಾಸ್ ಏನದ ಆನಂದದ ನಾ ಹೇಳಿದ್ದಲ್ಲಿ ನಿನ್ನೆ ಸಚ್ಚಿದಾನಂದ ಸ್ವರೂಪಿ ಶಿವೋಹಂ ಶಿವೋಹಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಸತ್ ಚಿತ್ ಆನಂದ ಸತ್ ಅಂದ್ರೇನು ಸತ್ ಅಂದ್ರೇನು ಸತ್ ಅಂದ್ರೆ ಇಶನ್ಸ್ ಒಂದು ಸಾವಿರ ಲಿಂಬೆ ಅಂತ ಅಂತೀರಿ ಚೀಲ ಹಾಕೋಣ ಹೋಗ್ತೀರಿ ಬೇಡ 1000 ಲಿಂಬೆನ ರಸ ತೆಗೀರಿ ಅದನ್ನು ಒಂದು ಕ್ರೋಢೀಕರಣ ಮಾಡ್ತಾರೆ 1000 ಲಿಂಬೆ ಹಣ್ಣದ್ದು 2 ಚಮಚೆ ರಸದಾಗ ತೆಗೆದ್ರ ಅದು ಇಸೆನ್ಸ್ ಅಂತಾರೆ ಅದಕ್ಕೆ ಇಸೆನ್ಸ್ ಅಂತಾರೆ ಅದಕ್ಕೆ ಹಂಗೆ ಇಡೀ ಬ್ರಹ್ಮಾಂಡದ ಇಸೆನ್ಸ್ ತೆಗಿತಾರೆ ಯೋಗಿಗಳು ಅದಕ್ಕೆ ಸತ್ ಅಂತಾರೆ ಅದಕ್ಕೆ ಅದು ಸತ್ ಅಂತಾರೆ ಮತ್ತು ಎಲ್ಲರ ಮನಸ್ಸುಗಳನ್ನ ಕೂಡಿಸ್ಕೊಂಡು ಬ್ರಹ್ಮಾಂಡದ ಒಂದು ಇದಾದ ಅದಕ್ಕೆ ಚಿತ್ ಅಂತಾರೆ ಚಿತ್ ಆ ಚಿತ್ತ ನಮ್ಮ ಚಿತ್ತಾಗ್ಯದ ಅದು ಆ ಚಿತ್ತ ಹೋಗಿ ನಮ್ದು ಚಿತ್ತ ಅಂತಾರೆ ಚಿತ್ತ ಮನಸ್ಸಿಗೆ ಮನ ಚಿತ್ತ ಅಹಂಕಾರ ಮನ ಚಿತ್ತ ಬುದ್ಧಿ ಅಹಂಕಾರ ಅದೇ ಚಿತ್
ಇದ ಚಿತ್ ಎಂದು ಇದರ ಚಿಪ್ ಹಾಕ್ಯಾರ. ಆ ಚಿತ್ ಇದು ಚಿಪ್, ಇದರ ಚಿಪ್ ಹಾಕ್ಯಾರ. ಆ ಚಿಪ್ನೊಳಗೆ ಸಾವಿರಾರು GB ಮೆಮೊರಿ ಅದ. ಒಂದು ಸ್ವಲ್ಪ ಚಿಪ್ನೊಳಗೆ ಸಾವಿರಾರು GB ಮೆಮೊರಿ ಅದ. ಒಂದು ಸಣ್ಣ ಚಿಪ್ನೊಳಗೆ ಸಾವಿರಾರು GB ಇರಬೇಕಾದ್ರೆ 108 ಬ್ರೈನ್ ನ್ಯೂರಾನ್ಸ್ ಹೊಂದಿದಂಥ ಈ ಮಿದುಳು, ಪುಟ್ಟ ಮಿದುಳಿನೊಳಗೆ 7 ಜನ್ಮಗಳ ಸಂಸ್ಕಾರ ತುಂಬಿಬಿಟ್ಟದ. 7 ಜನ್ಮಗಳು ನಾವು ಎತ್ತು ಬಂದಿ. ಇದು ಹೆಂಗೆ ವಿಚಿತ್ರ ಅಂದ್ರೆ 7 ಜನ್ಮ ಹೇಳ್ಯಾರಲ್ಲ ಅವರು, 10 ಜನ್ಮ 11 ಜನ್ಮ ಇಲ್ಲ. ಅದಕ್ಕೊಂದು ಮಿತಿ ಇಟ್ಟಾರ ಅವರು. ಪ್ರತಿಯೊಂದು ಬೇಕಾದ್ರೆ ನೋಡಿರ್ಬೇಕಾರೆ ಸೌರಾಷ್ಟ್ರೇ ಸೋಮನಾಥಂಚ ಶ್ರೀಶೈಲ ಮಲ್ಲಿಕಾರ್ಜುನಂ ಉಜ್ಜಯಿನ್ಯಾಂ ಮಹಾಂಕಾಲ ಓಂಕಾರ ಮಮಲೇಶ್ವರಂ ಪ್ರಲ್ಯಾಂ ವೈಜನಾಥಂಚ ಡಾಕಿನಾಂ ಭೀಮಶಂಕರಂ ಸೇತು ಬಂದೇತ್ ರಾಮೇಶಂ ನಾಗೇಶಂ ದ್ವಾರಕಾವನೆ ವಾರಣಶ್ಯಾಂತ ವಿಶ್ವೇಶಂ ತ್ರಂಬಕಂ ಗೌತಮಿ ತಟೆ. ಇದು ಏನು ಇವೆಲ್ಲ ಅಂದಮೇಲೆ ಸಾಯಂಕಾಲ ಸಾಯಂ ಪ್ರಾತ ಪಟೇನ್ನರಃ ಸರ್ವ 7 ಜನ್ಮ ಕೃತಂ ಪಾಪಂ 7 ಜನ್ಮ ಕೃತಂ ಪಾಪಂ ಸ್ಮರಣೇನ ವಿನಶ್ಯತಿ. ಇದನ್ನ ಶ್ಲೋಕ ಅಂದ್ರೆ ಇದನ್ನ ಪ್ರಾರ್ಥನಾ ಮಾಡಿದ್ರೆ 7 ಜನ್ಮ ಕೃತ ಪಾಪಂ. ಭಾಳ ಇದು ಕರೆ ಅದ. ಇದು ಈಗ ನೀವು ಹಡಿತೀರಿ, ಅದಕ್ಕಿಂತ ಮುಂಚೆಗೆ ಗಂಡು ಹೆಣ್ಣು ಕೂಡ್ತದ. ಗಂಡಿನಿಂದ 24 ಕ್ರೋಮೋಜಮು, ಇವನಿಂದ ಹೆಣ್ಣಿನಿಂದ 24 23 ಐತದು. 1 ಕ್ರೋಮೋಜಮು 1 ಕ್ರೋಮೋಜಮ್ ಕೂಡ್ತಾವಲ್ಲೇ. ಇಲ್ಲಿ ಡಿಂಬಾಣು ಇಲ್ಲಿ ವೀರ್ಯಾಣು ಕೂಡ್ತಾವ. ಇದ್ರಾಗ DNA ಕೂಡ್ತಾವ. ಅದು 7 ಜನ್ಮದ ಸಂಸ್ಕಾರ ಬರ್ತದೆ ಅದ್ರಾಗ. ನೀವೆಲ್ಲರೂ ಗಾಂಧಿ ಮಗ ಗಾಂಧಿನ ಹಾಕಂತಿಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿ ಮಗ ಲಾಲ್ ಬಹದ್ದೂರ್ನ ಹಾಕಂತಲ್ಲ, ಕೃಷ್ಣನ ಮಗ ಕೃಷ್ಣನ ಆಗ್ತಾನಂತಲ್ಲ, ರಾಮನ ಮಗ ರಾಮನಂಗ ಆಗ್ತಾನಂತಿಲ್ಲ. ಅದು ಹಿಂದಿನವರು 7 ಜನ. ಇವರು ಈಗ ಅಯ್ಯೋ ನನ್ನ ಮಗ ನಾ ಗಿಡ್ಡದನ ಅಪ್ಪ ಇವ ಎಷ್ಟು ಎತ್ತರದನಂತಂದ್ರೆ ಇದು ಅಪ್ಪನ 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 ಅಪ್ಪ ಎತ್ತರ ಇದ್ದ. ನಮ್ಮ ಮನೆಗೆಲ್ಲರೂ ಶಾಂತದ್ರ. ಇದು ಎದ್ದು ವಾಸ್ ಮೊದಲು ಬಿಡಕೈತಿ ಅಂತಂದ್ರೆ ನಿಮ್ಮ ಅಜ್ಜ ಭಯಂಕರ ಮೊದಲು ಬಿಡಕ್ಕಿದ್ದ, ಸಿಟ್ಟಿಗಿದ್ದ. ಅದಕ್ಕೆ ಅವನ ಗುಣಗಳು ಬಂದಾವು. ಎಷ್ಟು ಭಾಳ ವಿಚಿತ್ರದ. ಕೆಲವೊಂದು ಮನೆ ಮ್ಯಾಗ ಸಂಸ್ಕಾರ ಹೆಂಗಿರುತ್ತಪ್ಪ ಅಂದ್ರೆ ಆ ಇಡೀ ಫ್ಯಾಮಿಲಿ ಒಳಗೆ ಬರೀ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾವೆ. ನೀವು ನೋಡಿರ್ಬೇಕಾರೆ ಇಡೀ ಫ್ಯಾಮಿಲಿ BP ಹೆಚ್ಚಾಗಿ ಸಾಯ್ತಾವೆ. ಇಡೀ ಫ್ಯಾಮಿಲಿ ಒಂದು ಕ್ಯಾನ್ಸರ್ ಬಂತ ಕ್ಯಾನ್ಸರ್ ಹಾಕ ಹೋಗ್ತಾವ್ರ ಅವರು. ಕ್ಯಾನ್ಸರ್ ಹಾಕೋ ಪ್ರತಿಯೊಬ್ಬರಿಗೂ. ಕೆಲವು ಮಂದಿ ನೋಡ್ತೀನಲ್ಲ ಸುಸೈಡಲ್ ಟೆಂಡೆನ್ಸಿ, ಪ್ರತಿಯೊಬ್ಬರು ಉರ್ಲಾಕೊಂತಾರ. ಹಂಗೆ ಎಷ್ಟು ವಿಚಿತ್ರ ಗೊತ್ತದೇನು. ಅದಕ್ಕೆ ನಾವು ನಮ್ಮ ಮಕ್ಕಳಿಗೆ ಜನ್ಮ ಕೊಡ್ತೀವಿ, ಸಂಸ್ಕಾರ ಕೊಡೋದಿಲ್ಲ. ಸಂಸ್ಕಾರ ಕೊಡೋ ಅವ. ನಮ್ಮ ಮಕ್ಕಳಿಗೆ ದೇಹ ಕೊಡ್ತೀವಿ, ಮನಸ್ಸು ಕೊಡೋ ಅವ. ಅದಕ್ಕೆ ನಮ್ಮ ಮಕ್ಕಳು ಮಾತು ಕೇಳೋದಿಲ್ಲಪ್ಪ ಅಂದ್ರೆ ಒಪ್ಕೊಡ್ರಿಲ್ಲ. ನಾ ಬರೀ ದೇಹ ಕೊಟ್ಟೀನಿ, ಮನಸ್ಸು ಕೊಟ್ಟಿಲ್ಲಲ್ಲ. ನೀವು ಮನಸ್ಸು ಕೊಡೋಕ್ಕೂ ಹೋಗಲಿಲ್ಲ, ಯಾಕೆ ಕೊಡು ಮನಸ್ಸು ನಿಮಗಿಲ್ಲ. ಅವ್ರನ್ನ ಸುಮ್ಮನೆ ಬಂಜದ್ರಿ ಅಂತ ಹಾಡಿದ್ರಿಪ್ಪ. ಹಾಡಿದ್ರೆ ಅವ್ರು ಕೂಡ ಎಷ್ಟೊತ್ತಿರ್ತೀರಿ? ಮಕ್ಕಳು ಸಾಯ್ತಿರಲ್ಲ, ಮಕ್ಕಳು ಕೂಡ ಎಷ್ಟೊತ್ತಿರ್ತೀರಿ? ಸಾಕಾಗ್ಬಿಡ್ತದೆ ನಿಮ್ಗೆ. ಇಷ್ಟು ಕಾಡ್ತಾವೆ. ಮೊದಲು ಮಂದಿದು ಒಟ್ಟು ಸಮಾಧಾನ ಇರೋದು ಜೀವಕ್ಕೆ. ಎಷ್ಟೋ ಮಂದಿ ಬರ್ತಾರೆ, ಗುರುಜಿ ಭಾಳ ಮಂದೈತೆ ನೋಡ್ರಿ ಹುಡುಗ, ಒಟ್ಟು ಕಿವಿ ಕೇಳ್ದೋ ಟೈಪ್ ಕೂರ್ತತಿ, ಹೀಗೆ ಆ್ಯಕ್ಟಿವ್ ಇಲ್ಲ ಇಲ್ರಿ ಇದು ಹುಡುಗ ಅಂತ ಬರ್ತಾರೆ. ಎಷ್ಟೋ ಮಂದಿ ಆ್ಯಕ್ಟಿವ್ ಇಲ್ಲ ಇಲ್ಲಿ ಕೂಸು ಅಂತ ಬರ್ತಾರೆ. ಕೆಲವು ಮಂದಿ ಯಪ್ಪು ಇಷ್ಟು ಹಾರತೈತ್ರಿ, ಹಿಡಿದು ಸಾಕಾಗೈತ್ರಿ ಅಂತಾರೆ. ಅದು ಇವು ಮಂದ ಇದ್ರೂ ಸಮಾಧಾನ ಇಲ್ಲ, ಬಡ 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 ಮಾತಾಡ್ತೈತ್ರಿ ಅಂತ ಮತ್ತೊಬ್ರು ಅಂತಾರೆ. ಒಟ್ಟಗ ಕೂಡ್ದ ಅಂತಾರೆ. ಮನುಷ್ಯ ಯಾವುದು ಸಮಾಧಾನ ಇಲ್ಲ. ಆಯಿತಾ? ಹಿಂಗಂತೂ ಕಿರಿಕಿರಿ ಆಯ್ತಲ್ಲ, 2 ವರ್ಷಕ್ಕೆ ಪ್ಲೇ ಹೋಮ್ಗೆ ಹಾಕ್ತಾರೆ ಅವ್ರನ್ನ. ಮನೆಗೆ ಇಟ್ಕೊಳ್ತಿಲ್ಲ ಅವ್ರನ್ನ. ಮಕ್ಕಳು ಬೇಕು ಅಂತ ಹಡಿದು ಮನೆಯಾಗ ಇಟ್ಕೊಳಕ್ಕೆ ನೀವೇ ತಯಾರಿಲ್ಲ. ಅವರು ಪ್ಲೇ ಹೋಮ್ಗೆ ಹಾಕೋದು, ಆಮೇಲೆ ನರ್ಸರಿಗೆ ಕಳಿಸ್ತೀರಿ, ಆಮೇಲೆ LKG, ಆಮೇಲೆ UKG. ಒಟ್ಟು ಮನೆಯಾಗ ಇಟ್ಕೊಳ್ಳೋದಿಲ್ಲ ಅವ್ರನ್ನ. ಚಂದ ಹೋಗಿ ಸಾಲಾಗಿ ಮೆತ್ತಿ ಒಟ್ಟು ತಲೆ ತಿಂತಾವೆ ತಿಳ್ಕೊಂಡು. ಮತ್ತು ಹಡಿದ್ರೆ ಯಾಕೆ? ಮನ್ಯಾಗ ಇಟ್ಕೊಳ್ಳೋದಿಲ್ಲ, ಮುಂದೆ ನವೋದಯ ವಿದ್ಯೆಯಲ್ಲಿ ಹಾಕ್ತಾರೆ. ಅಂದ್ರೆ ಮನ್ಯಾಗ ಇಟ್ಕೊಳ್ಳೋದಿಲ್ಲ, ಅಲ್ಲೇ ಒಟ್ಟೆ ಊಟ ಅಲ್ಲೇ ಇದು, ಮುಂದೆ ಆವ ಸ್ಕೂಲು ಅಲ್ಲೇ, ಮುಂದೆ PU ಕಾಲೇಜಿಗೆ ಬೆಂಗಳೂರಾಗ ಮುಗಿತಪ್ಪ. ನಿಮಗಾಗ ಸಂಪರ್ಕನೇ ಇಲ್ಲ. ನೀವು ATM ಮಷಿನ್ನು, ರೊಕ್ಕ ಕೊಡ್ತಕ್ಕಂಥ ATM ಮಷಿನ್ ನೀವು ಅಷ್ಟೇ. ಯಾವಾಗಾರ ಬಂದಾಗ ಹಾಯ್ ಪಪ್ಪ, ಹಾಯ್ ಮಮ್ಮಿ, ಮುಗೀತು. ಇಷ್ಟ. ಸಂಪರ್ಕನೇ ಇಲ್ಲ, ಅಟ್ಯಾಚ್ಮೆಂಟೇ ಇಲ್ಲ. ಬಂದರೂ ಹೊರಗಿನೋ ಟೈಪ್ ಬರ್ತಾನೆ. ನಿಮ್ಮ ಸ್ವಂತ ಮಗ, ಅವಾಗೇನು ಸಂಸ್ಕಾರ ಕೊಡ್ತೀರಿ? ಅವಾಗೇನು ಸಂಸ್ಕಾರ ಕೊಡ್ತೀರಿ? ನಿಮ್ಮ ಜೊತೆ ಒಡನಾಟವೇ ಇಲ್ಲ. ನೀವೇ ಮತ್ತು ಮಾಡಿದವರು ಯಾರು? ನೀವೇ ಕಳಿಸ್ಕೊಳ್ತೀರಿ.
ಎಲ್ಲರೂ ತಮ್ಮ ಮಕ್ಕಳನ್ನ ಮಾಡಿಸ್ಬೇಕು, ಮಾಡಿಸ್ಬೇಕು, MTech ಮಾಡಿಸ್ಬೇಕು, ಫಾರಿನಿಗೆ ಕಳಿಸ್ಬೇಕು. ಮತ್ತು ಇಟ್ಕೊಂತೀರಿ ಯಾರು? ಮತ್ತು ನೀವೇ ಓದಿರ್ತೀರಿ ನಮ್ಮ ಮಕ್ಕಳು ನಮ್ಮ ವೃದ್ಧಾಶ್ರಮಕ್ಕೆ. ವೃದ್ಧಾಶ್ರಮ ಅವ್ರು ಹಾಕಿದ್ರೆ ಚಲೋ, ನಿಮಗೆ ನೀವೇ ವೃದ್ಧಾಶ್ರಮದಾಗ ಅದೀರಿ. ಇಲ್ಲೇ ಮಕ್ಕಳನ್ನ ಒಟ್ಟರು ಹೊರಗೆ ಹಾಕಿ ವೃದ್ಧಾಶ್ರಮದಾಗ ಇದ್ದವ್ರು ನೀವು. ಇಬ್ಬರು ಮಕ್ಕಳ ಇಬ್ಬರು ನಿಮ್ಗೆ ಏನು ಮಾಡಿದ್ರೆ ಮತ್ತು ಮಾಡಿದ್ರೆ ನಿಮ್ಮ ಊರಾಗ ಏನು ಕೆಲಸ ಅದ? ಕಳಿಸಿದ್ರಿ ಬೆಂಗಳೂರಿಗೆ, ಚೆನ್ನೈಗೆ, ಕಲ್ಕತ್ತಾ ಕಳಿಸಿದ್ರಿ. ಮತ್ತು ಒಂದಾಗ ಹೋಗಿ ಗುಕ್ ಮಕ್ಳು ಇರೋದ್ರ ಥರ. ಮತ್ತು ಯಾರು ವೃದ್ಧಾಶ್ರಮದಾಗ ಯಾರು ಇಟ್ಟರು? ಅವ್ರು ಇಟ್ರ? ಅವ್ರನ್ನ ಕಳಿಸಿ ನೀವೇ ಇಟ್ರಿ, ಇಟ್ಕೊಂಡ್ರಿ ನಿಮ್ಮನ್ನು. ಏನಿದು? ಮತ್ತು ಅವ್ರಿಗೆ ಸುಖ, ಅವ್ರು ನಿಮ್ಗೆ ಸಂಸ್ಕಾರ ಕೊಡಬೇಕು, ಇದನ್ನು ಕೊಡಬೇಕು, ಇದನ್ನು ನಿಮಗೆ ಅವ್ರಿಗೆ ಗೌರವ ಕೊಡಬೇಕು, ಮರ್ಯಾದೆ ಕೊಡಬೇಕು, ಕಾಳಜಿ ಮಾಡಬೇಕು. ಇಲ್ಲ, ನೀವು ಅವ್ರನ್ನ ಆಳ್ವಾ ಸ್ಕೂಲ್ನಾಗ ಇಟ್ರಿ, ಪ್ಲೇ ಹೋಮ್ನಾಗ ಇಟ್ರಿ, ಅವ್ರು ನಿಮ್ಗೆ ವೃದ್ಧಾಶ್ರಮ ಇಡ್ತಾರೆ ಅಷ್ಟೇ. ವ್ಯತ್ಯಾಸ ಏನು? ನೀವೇ ಇಟ್ರಿ, ನೀವೇ ಟ್ರೈನ್ ಅಪ್ ಮಾಡಿದ್ರಿ ಅವ್ರಿಗೆ. ನಿಮ್ಗೆ ಕೂಡಿ ಇರಾಕೆ ಅವ್ರಿಗೆ ಕೊಡಲಿಲ್ಲ, ಅದಕ್ಕೆ ಅವ್ರು ನಿಮ್ಮ ಕೂಡಿ ಇರೋದಿಲ್ಲ. ನಡ್ರಿ ಸಮಾತಲ್ಲ. ಎಂಥದ್ದು ಕಾಲ, ಏನು ಕಾಲ! ಮೊದಲೆಂಥ ಕಾಲ ಇತ್ತು, ದೂರ ಅಲ್ಲ, ನಮ್ಮದೇ ಕಾಲ. ಅವ್ವ ಅಪ್ಪನ ಕೂಡಿರ್ತಿದ್ವಿ ನಾವು, ಅಜ್ಜನ ಕೂಡಿರ್ತಿದ್ದೀವಿ, ಮುತ್ತಜ್ಜನ ಕೂಡಿದ್ವಿ ನಾವು, ನಮ್ಮ ಅಪ್ಪನ ಕೂಡಿದ್ವಿ ನಾವು. ಅಷ್ಟರು ನೋಡಿವಿ ನಾವು. 45 ಜನ ಇದ್ದೀವಿ ಒಂದು ಮನ್ಯಾಗ. ಎಲ್ಲೈತಿ? ಅಂಥ ಕಾಲ ಹೋತದು, ಅಂಥ ಕಾಲ ಹೋಗ್ಬಿಡ್ತು. ಅಗಲೋದು ಯೋಗನ ಇಲ್ಲ. ಯೋಗ ಅಂದ್ರೆ ಕೂಡೋದು, ವಿಯೋಗ ಅಂದ್ರೆ ಅಗಲೋದು. ನಿಮ್ಮ ಬದುಕಿನೊಳಗೆ ವಿಯೋಗ ಐತಿ, ಯೋಗ ಇಲ್ಲ. ನಡೆ ಸುಖ ಹೆಂಗದ? ಯೋಗದೊಳಗೆ ಸುಖ ಅದ, ಕೂಡಿರೋದ್ರ ಸುಖ ಅದ. ಏನಾಗುತ್ತೆ? ಗಂಡ ಮೊದಲು ಅತ್ತಿರ್ತಿದ್ದು, ಮಾವಿರ್ತಿದ್ರು, ಒಂದು ಅಂಜಿಕಿತ್ತು. ಹೊರಗೆ ಹೋಗ್ಬೇಕಾದ್ರೆ ಹೆದರ್ತಿದ್ರು ಹೆಣ್ಮಕ್ಳು. ಅತ್ತಿ ಕಣ್ಣಿರ್ತಿತ್ತು, ಮಾವನ ಕಣ್ಣಿರ್ತಿತ್ತು, ಎಲ್ಲರೂ ಕಣ್ಣಿರ್ತಿತ್ತು. ಈಗೇನು ಲಂಗ ಆಮೇಲೆ ಯಾರಿಗೂ ಮನೆಗೆ ಇಬ್ಬರೇ. ಅವ ಹೋಗಿ ಈ ಫಿಟ್ ಕ್ಲಬ್ನಾಗ ಕೂಡ್ತಾಳೆ, ಈಕಿ ಹೋಗಿ ಮತ್ತೊಂದು ಕ್ಲಬ್ನಾಗ ಕೂಡ್ತಾಳೆ. ಮುಗಿತಪ್ಪ. ಅವ್ರ ಮನೆ ಅಂತ ಮನೆ ಕಟ್ಟಿ ಅಲ್ಲಿ ಯಾರೂ ಇಲ್ಲ, 6 ಮನುಷ್ಯರಿಗೆ ಕಟ್ಟಿಟ್ರಿ. 6 ಮನುಷ್ಯರಿಗೆ ಕಟ್ಟಿರೋದನ್ನು ನಿಮಗಾಗಲ್ಲ ಅಲ್ಲ. ಒಬ್ಬ ಯಾವನೋ ಬಂದು ಬೆಳಗಾವದಾಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ನಾಳೆ ಒಂದು ಮಾಂತೇಶ್ ನಗರದ ಒಂದು ಕ್ಯಾಂಪ್ ಇತ್ತು. ಅವ್ನು ಫೋನ್ ಮಾಡಿದ, ಗುರುಜಿ ಬಂದಿರಲ್ಲ, ಎಲ್ಲಿದ್ದೀರಿ ಅಂತ. ನೀ ಎಲ್ಲಿದೆ ಅಂತ. ಇಲ್ಲೇ ಕ್ಲಬ್ನಾಗ ಕುಂತೀನಿ ರೀ, ಅದಕ್ಕೆ ಕರೆಕ್ಟ್ ಬರ್ತೀನಿ, ತಯಾರಿರಿ ಅಂತ. ಹೋಗಿ ಮುಂದೆ ಕ್ಲಬ್ನಾಗ ಹಾಕಿ ಕರ್ಕೊಂಡು ಹೋದ್ರು. ಅವ ಮುಂದೆ ಎಲ್ಲ ಇತ್ತು. ಕ್ಲಬ್ ಬಂದು ಹೆಂಗಿರೋದು ಗೊತ್ತದಲ್ಲ, ಇತ್ತು. ಮುಂದೆ ಮನೆಗೆ ಹೋದ್ವಿ. ಯಾಪೋ ಅರಮನೆಗಿಂತ ಹತ್ತತ್ತು, ಮೈಸೂರು ಅರಮನೆಗಿಂತ 7 ಬೆಡ್ರೂಮು, 13 ಬಾತ್ರೂಮು, 9 ಟಾಯ್ಲೆಟ್ಟು, ಲಾನ್ ಗಾರ್ಡನ್ನು. ಮನ್ಯಾಗ ಹಾಕಿ ಒಬ್ಬಕ್ಕೆ ಕುಂತಾಳ ಹೆಂಡತಿ. ಕಾಲಿಂಗ್ ಬೆಲ್ ಹೊತ್ತಿದ. ಕಾಲಿಂಗ್ ಬೆಲ್ ಹೊತ್ತಾನ ಬರಲಿಲ್ಲ. 2ನೇ ಸಲ ಹೊತ್ತಿದ. ತಗ್ಗಂತ ತೆಗೆದು ಸ್ವಲ್ಪ ತಡ್ಕೊಂತಿರಲಿಲ್ಲ. ಸ್ವಲ್ಪ ಏನು 7ರ ಹುಟ್ಟಿದ ಬ್ಯಾಗ್ ಮಾಡ್ತಿರಲ್ಲ ಅಂತ ಹೆಂಡತಿ ಗಂಡಗ. ನಾನು ಇದ್ರಿಗೆ ಹಿಂಗೆ ಮಾಡಿದ. ಒಳಗೆ ಹೋದ್ರು, ತುಣಿಸಿದ್ಲು. ಗುರುಗಳ ಫಸ್ಟ್ ಟೈಮ್ ಬಂದಿರಿ, ಚಹಾ ತೊಗೊಂತೀರಿ, ಏನು ಮಾಡ್ತೀರಿ ನನಗೆ? ನಾ ಚಾಗಿ ಕುಡ್ದಿಲ್ಲಪ್ಪ. ಏನ ಗುರುಗಳಿಗೆ ಚಹಾ ಕಾಫಿ ತೊಗೊಂಡ್ರು ಅಂತ, ಸ್ವಲ್ಪ ಲಿಂಬೆಹಣ್ಣು ಶರ್ಬತ್ ಮಾಡೋ ಅಂತ. ಇಷ್ಟೊಂದು ದೊಡ್ಡ ನಾನು ನಿನ್ನೆ ಹೊಯ್ಕೊಂಡೆ ಚಾಮಿ ತಂದೆ ನಿಂಬೆಹಣ್ಣು ಅಂದು. ಅಯ್ಯೋ ಗಪ್ ಭಾಳ ಇನ್ಸಲ್ಟ್ ಆಗ್ಬಿಡುತ್ತೆ ನಾನು ಎದುರಿಗೆ ಅವಾಗ. ಅವಾಗ ಹಿಂಗೆ ಮಾಡಿದ. ಗುರುಗಳ ಅದು ನಿನ್ನೆ ಹಾಕಿ ಹೇಳಿದ್ಬಿಡ್ರಿ, ನಾನು ಸ್ವಲ್ಪ ಮರುತ್ತೆ, ಅಲ್ಲೇ ಹೊರಗೆ ಏನ್ರಿ ಸ್ವಲ್ಪ ಕುಡ್ಕೊಂಡು ಬಂದ್ರಿ ಅಂದ್ಕೊಂಡು 5 ನಿಮಿಷ ಕುಡಿದಿಲ್ಲ, ಹೊಳೆ ಬಂದುಬಿಟ್ಟಿವಿ. ಹೊರಗೆ ಬಂದ. ಭಾಳ ದುಃಖ ಇತ್ತು ಅವಾಗ. ನನ್ನ ಎದುರಿಗೆ ಇನ್ಸಲ್ಟ್ ಮಾಡಿದ್ದಲ್ಲ. ಗುರುಗಳ ನೀವು ಪದೇ ಪದನ ಬೈತಿದ್ರಿಲ್ಲ. ಅರಮನೆ ಅಂತ ಮನೆ ಕಟ್ಟಿ ಇಸ್ಪಿರಿ ಕ್ಲಬ್ನಾಗ ಯಾಕೆ ಕೊಡ್ತೀವಿ ಅಂತ ತಿಳ್ಕೊಂಡು ಗೊತ್ತಾತಿಲ್ಲ. ನಾ ಯಾಕೆ ಈ ಮನೆ ಬಿಟ್ಟು ಇಸ್ಪಿರಿ ಕ್ಲಬ್ನಾಗ ಕೂಡ್ತೀವಿ ಅಂದ್ರೆ ಚಂತನಿಕಿನ ಕಾಲಾಗ ಸಾಕಾಗಿಬಿಡತ್ತೆ ನನಗಂತೀವಿ. ಈಗ ಇಷ್ಟು ಕೆಟ್ಟದಾಡ್ರಿ ಗುರುಜಿ, ನನ್ನ ಮ್ಯಾಗ ಬರೀ ಪಾಸಿಂಗ್ ಮಾಡ್ತಾಳ್ರಿ ಗುರುಜಿ. ಮಾಡಲಿ, ನಾವು ಒಬ್ಬನಿದ್ದ ಮಾಡಲಿ, ಬೇಕಾದ ಮಾಡಿಸ್ಕೊತೀನಿ ನಾನು. ಆದ್ರೆ ಯಾರು ನಮ್ಮ ಆಳುಗಳು ಬರ್ತಾವಲ್ಲ, ನಮ್ಮ ಪ್ಯೂನ್ ಬರ್ತಾರೆ, ಅಟೆಂಡೆಂಟ್ ಬರ್ತಾರೆ, ಏನು ಸಿಗ್ನೇಚರ್ ಬರ್ತಾವಲ್ಲ, ಮುದ್ದಾಮ ಅವ್ರ ಮುಂದೆ ಇನ್ಸಲ್ಟ್ ಮಾಡ್ತಾಳ್ರಿ. ಹಿಂಗಾಗಿ ತಲೆ ಕೆಟ್ಟು ನಾ ಮನೆಯಾಗೆ ಇರ್ತೀವಿ ಗುರುಜಿ. ರಾತ್ರಿ ಆಕೆ ಮಕ್ಕೊಂಡಿಂದ ಬಂದು ಮಕ್ಕೊಂತೀನಿ ರೀ ನಾನು. ಇದು ಆ ಮನೆ, ಇಂಥ ಮನೆ ಬೇಕಾ? ಬೋರ್ಡ್ ಹಾಕ್ಯಾನ, ಸ್ವರ್ಗ
ಸ್ವರ್ಗ, ಮನೆ ಹೆಸರು ಸ್ವರ್ಗ, ಅದು ನರಕ ಐತೆ. ಅದು ಮನೆ ಹೆಸರು ಸ್ವರ್ಗ, ಮನೆ ಐತಿ ನರಕ. ಸುಖ ಬಾ ಅಂದ್ರೆ ಹೆಂಗೆ ಬರ್ತದೆ? ಸುಖ ಸಿಗಂದ್ರೆ ಹೆಂಗೆ ಸಿಗ್ತದೆ? ಅಲ್ಲಿ ದೆವ್ವದ ವಾಸ ಅದ. ಯಾವ ದೆವ್ವ? ಹೆಂಡತಿ ಒಬ್ಬಕ್ಕೆ ದೆವ್ವ, ಆಕಿನ ಮನಸ್ಸೇ ದೆವ್ವ, ಆಕಿನ ಸ್ವಭಾವವೇ ದೆವ್ವ. ಸುಖ ಇಲ್ಲದ. ಅದಕ್ಕೆ ಯಾರು ಕಾರಣರು ಹೇಳಿ ನೋಡೋಣ. ಅದಕ್ಕೆ ನೀವು ಸುಖ ಇಲ್ಲದ ಬದ್ದಾಡ್ತೀರಿ. ಅದು ಏನು ಮಾಡಬೇಕು? ಅಲ್ಲಿ ಪೂಜೆ ಪುನಸ್ಕಾರ ನಡೀಲಿ, ಗುರುಗಳು ಕರ್ಕೊಂಬ್ರಿ, ಪಾದ ಪೂಜೆ ನಡೀಲಿ, ಸತ್ಸಂಗ ನಡೀಲಿ, 4 ಮಂದಿ ಊಟ ಹಾಕ್ರಿ. ಎಲ್ಲಿ ಅನ್ನದಾನ ನಡೀತೈತೆ, ಎಲ್ಲಿ ಸತ್ಸಂಗ ನಡೀತೈತೆ, ಎಲ್ಲಿ ಪ್ರಾರ್ಥನಾ ಮತ್ತು ಭಜನೆ ನಡೀತದೆ, ಹೌದಾ, ಎಲ್ಲಿ 4 ಜನ ವಿಪ್ರರು, ಸ್ವಾಮಿಗಳು, ನೀತಿವಂತರು, ಒಳ್ಳೆಯ ಚಾರಿತ್ರ್ಯವುಳ್ಳವರು ಅಡ್ಡಾಡ್ತಾರೆ, ಅದರ ನೆರಳು ಆ ಮನೆ ಮೇಲೆ ಬೀಳ್ತದೆ. ಅಲ್ಲಿ ಯಾರು ಹೋಗುವುದಿಲ್ಲ, ಯಾರು ಹೋಗುವುದಿಲ್ಲ. ಅರಮನೆ ಅಂತ ಮನಿ, ಲಾನ್ ಗಾರ್ಡನ್ನು, ಇವರಿಬ್ಬರ 6 ಮಂದಿ ಆಳು, 8 ಆಲ್ಸೇಷನ್ ನಾಯಿ, ಗ್ರೇಟ್ ಡೆನ್ ನಾಯಿ, ಅವು ಇವು ಅದಾವ. ತೊಗೊಂಡು ಏನು ಮಾಡ್ತೀರಿ? ಏನು ಮಾಡೋರು ನೀವು? ಅದು ಕಾರಣ ಮೊದಲು ನಿಮ್ಮ ಮನಸ್ಸುಗಳನ್ನು ಸುಧಾರಿಸ್ಕೊಳ್ಳಿ. ಅಲ್ಲಿ ಯಾರ ಮನಸ್ಸನ್ನು ನೋಯಿಸದೇ ಇರತಕ್ಕಂಥ ಒಂದು ಫ್ರೀಕ್ವೆನ್ಸಿ ನೀವೇ ಡೆವಲಪ್ ಮಾಡ್ಕೋಬೇಕು. ಕಾಮದ ಫ್ರೀಕ್ವೆನ್ಸಿ ಬ್ಯಾಲೆನ್ಸ್ ಮಾಡ್ಕೋರಿ, ಕ್ರೋಧದ ಫ್ರೀಕ್ವೆನ್ಸಿನ ಬ್ಯಾಲೆನ್ಸ್ ಮಾಡ್ಕೋರಿ, ಮತ್ಸರದ ಫ್ರೀಕ್ವೆನ್ಸಿನ ಡೆವಲಪ್ ಮಾಡಿ ಇದು ಇಂಬ್ಯಾಲೆನ್ಸ್ ಅದ ಮಾಡ್ಕೋರಿ. ಅಂದಾಗ ಬ್ಯಾಲೆನ್ಸ್ಡ್ ಲೈಫ್ ಇರುತ್ತೆ. ಬ್ಯಾಲೆನ್ಸ್ಡ್ ಲೈಫ್ ಇಸ್ ಕಾಲ್ಡ್ ಯೋಗ. ಸಂತುಲಿತ ಸ್ಥಿತಿಯೇ ಯೋಗ. ಸಮತ್ವಂ ಯೋಗ ಮುಚ್ಯತೆ ಅಂತಾರೆ. ಅಂಥ ಯೋಗಮಯ ಜೀವನ ನಡೆಸಬೇಕು. ನಿಮ್ಮದು ಭೋಗಮಯ ಜೀವನ ಆಗಿದೆ. ಭೋಗದ ಬರೀ ಭೋಗ. ಇವತ್ತಿನ ಟೆಂಡೆನ್ಸಿ ಏನಪ್ಪ ಅಂತಂದ್ರೆ ಗಾರ್ಜಸ್. ಮನಿ ಕಟ್ಟಿದ್ರೆ ಗಾರ್ಜಸ್, ಫಂಕ್ಷನ್ ಮಾಡಿದ್ರೆ ಗಾರ್ಜಸ್, ಮದುವೆ ಮಾಡಿದ್ರೆ ಗಾರ್ಜಸ್. ಯಾರು ಮಾಡಿರಬಾರ್ದು, ಹಂಗೆ ಮಾಡ್ಬೇಕು. ಯಾರು ಕಟ್ಟಿರಬಾರ್ದು, ಹಂಗೆ ಕಟ್ಟಬೇಕು. ಗಾರ್ಜಸ್, ಭೋಗ ಭೋಗ ಭೋಗ. ಬಟ್ ಭೋಗಿಸ್ತಾರೇನ? ಇಲ್ಲ. ಒಂದು ಪ್ರಯತ್ನ ಮಾಡ್ತಾರೆ, ಭೋಗಿಸೋದಿಲ್ಲ. ಯಾವಾಗ ಭೋಗವನ್ನು ತ್ಯಾಗ ಮಾಡ್ತಿರೋ, ಭೋಗವನ್ನು ತ್ಯಾಗ ಮಾಡಬೇಕು, ಅದು ಯೋಗ. ಗೊತ್ತಾಯ್ತಲ್ಲ? ಭೋಗದ ತ್ಯಾಗವೇ ಯೋಗ, ಮತ್ತೇನಲ್ಲ. ಭೋಗಿಸ್ತಾರಲ್ಲ, ಎಂಜಾಯ್ ಎಂಜಾಯ್ ಎಂಜಾಯ್, ಏನೂ ಎಂಜಾಯ್ ಮಾಡೋದಿಲ್ಲ. ಏನು ಎಂಜಾಯ್ ಮಾಡ್ತೀರಿ? ಅಂಬಾನಿ ಅದ, ನಾವು ಎಷ್ಟೋ 1000 ಕೋಟಿ ಮನೆ ಕಟ್ಟ್ಯ ನಾವು. ಆದ್ರೆ ನಮ್ಮಂಗೆ ಒಂದು ಬೆಡ್ ಸಾಕಲ್ಲ ಮಕ್ಕೊಳಕ್ಕೆ, ನಮ್ಮಂಗೆ ಒಂದು ಟಾಯ್ಲೆಟ್ ರೂಮ್ ಸಾಕಲ್ಲ. ಅದಕ್ಕಿಂತ ಹೆಚ್ಚಿಗೆ ಏನು ಮಾಡ್ತಾರೆ? ಚಿನ್ನದ ತಾಟ್ನೆ ತಿನ್ಬೋದು. ಏನು ತಿನ್ನೋದು? ಅನ್ನನೇ ಅಲ್ಲ. ಚಿನ್ನ ತಿನ್ಲಿಕ್ಕಾಗತ್ತಾ? ಎಲ್ಲ ಸುವರ್ಣ ಇರಬೇಕು. ಇವನು ಮಲ ಬರೋದು ಅದೇ ಅಲ್ಲ, ಇವನು ಒಂದಕ್ಕೆ ಬರೋದು ಅದೇ ಅಲ್ಲ. ಎಲ್ಲರೂ ಮಾಡೋ ನಿದ್ದೆನೇ ಅಲ್ಲ ಅವ್ನು ಬರೋದು. ಪ್ರತ್ಯೇಕ ನಿದ್ದೆ ಬರ್ತದ. ಅಂಬಾನಿ ನಿದ್ದೆ ಭಯಂಕರ ಸ್ಪೆಷಲ್ ಐತೆ ಅಂತ ಜನ. ಅಂಬಾನಿ ನಿದ್ದೆ ಭಾಳ ಸ್ಪೆಷಲ್ ಐತೆ, ಗೊತ್ತಿಲ್ಲ ನಿಮ್ಗೆ ಅಂತ ಹೇಳಿ. ಏನದ? ಎಲ್ಲ ಭ್ರಮ ಭ್ರಮ. ಆದ ಕಾರಣ ಇದನ್ನೆಲ್ಲ ಈ ಸತ್ಯವನ್ನು ತಿಳ್ಕೋರಿ. ಬ್ರಹ್ಮ ಸತ್ಯ ಜಗನ್ಮಿಥ್ಯ. ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ. ನಾವು ಬಡ್ಕೊತೀವಿ, ನನ್ನ ಹೆಂಡತಿ ನನ್ನ ಹೆಂಡತಿ ನನ್ನ ಹೆಂಡತಿ, ನನ್ನ ಗಂಡ ನನ್ನ ಗಂಡ ನನ್ನ ಗಂಡ, ನನ್ನ ಮಕ್ಕಳು ನನ್ನ ಮಕ್ಕಳು ನನ್ನ ಮಕ್ಕಳು. ಏನು ಹೆಂಡತಿ ಇಲ್ಲ, ಗಂಡಿಲ್ಲ, ಇದು ಇಲ್ಲ. ನಿಮ್ಮ ಲಕ್ಕ ಹೊಡಿತಪ್ಪ ಅಂದ್ರೆ ಹೆಂಡತಿನೂ ಏನು ಮಾಡೋದಿಲ್ಲ. ನಿಮಗೆ ಕ್ಯಾನ್ಸರ್ ಆದ್ರೆ ಹೆಂಡತಿನೂ ಏನು ಮಾಡೋದಿಲ್ಲ, ಮಕ್ಕಳು ಏನು ಮಾಡೋದಿಲ್ಲ. ಭಾಳ ಆದ್ರೆ ಅಂತಾರೆ, ದವಾಖಾನೆ ಕರ್ಕೊಂಡು ಹೋಗ್ತಾರೆ, ICUಗೆ ಇಟ್ಟಿರ್ತಾರೆ, ಹೊರಗೆ ಕೊಡ್ತಾರೆ ಅಷ್ಟೇ. ಯಾರು ನಿಮ್ಮ ಹತ್ರ ಸಹಿತ ಬರೋದಿಲ್ಲ. ನಿಮ್ಮ ಹತ್ರ ಇರೋರು ನರ್ಸು, ಡಾಕ್ಟರ್. ಎಲ್ಲಿ ಮಠ? ಹಾಂ, ಮುಗೀತಪ್ಪ, ಲಾಸ್ಟ್ ಬ್ರೆತ್ತು ಮುಗೀತಪ್ಪ, ತೊಗೊಂಡು ಹೊರ ಹೆಣ. ಏನು ಬದುಕಂತಾರೆ? ಏನು ಇದಕ್ಕೆ ಬದುಕಂತಾರೆ? ನಾವು ಇದು ಜೀವನ ಶೈಲಿ ಅಲ್ಲ. ಇದು ಜೀವನ ಶೈಲಿ ಅಲ್ಲ. ಇದು ನಾ ಹೇಳ್ತೀನಿ, ಇದು ನಿಮಗೂ ಹಿಡಿಸಿಲ್ಲ. ಮತ್ತು ನಿಮ್ಮ ಬದುಕು ನಿಮಗೆ ಹಿಡಿಸಿಲ್ಲ, ನಿಮ್ಮ ಮನೆ ನಿಮಗೆ ಹಿಡಿಸಿಲ್ಲ, ನಿಮ್ಮ ಮಕ್ಕಳು ನಿಮಗೆ ಹಿಡಿಸಿಲ್ಲ, ನಿಮ್ಮ ಗಂಡ ನಿಮಗೆ ಹಿಡಿಸಿಲ್ಲ. ಚೆಕ್ ಮಾಡಬೇಕು. ನಾ ಹೇಳೋದು ಸತ್ಯದ. ನಿಮ್ಮ ಗಂಡ ಹಿಡಿಸ ನಿಮಗೆ? ಎಷ್ಟೋ ಮಂದಿ, ನಾ ಇಲ್ಲೇ
ಹಿಂಗೆ ಸತ್ಸಂಗ ಮಾಡೋ ಮುಂದೆ ಗಂಡ ಹೆಂಡತಿ ದಾಂಪತ್ಯ ಜೀವನ ಬಗ್ಗೆ ಕ್ಲಾಸ್ ಮಾಡಿದ್ದೀವಿ ನಾವು. ಒಮ್ಮೆರ ನಿಮ್ಮ ಹೆಂಡತಿ ಸ್ವಲ್ಪ ಮಾತಾಡ್ಸ್ರಿ, ಅವ್ರ ಮನಸ್ಸಿನಾಗ ಏನಾದ್ರು ತಿಳ್ಕೋರಿ, ಅವ್ರ ಮನಸ್ಸಿನ ನೋವು ತಿಳ್ಕೋರಿ, ಹೀಗೆಲ್ಲ ಹೇಳಿದೆ ನಾನು. ಭಯಂಕರ ಸೀರಿಯಸ್ ತೊಗೊಂಬಿಟ್ಟ ಅದನ್ನು. ನಾನು ಹೇಳಿದ ಮಾತನ್ನು ಭಾಳ ಸೀರಿಯಸ್ ತೊಗೊಂಡ. ಅವತ್ತು ಹೋದ ಏನು ತಿಳ್ಕೊಂಡಿದ್ನೋ ಏನೋ, ರಾತ್ರಿ ಹೋಗಿ ಏನು ಅವ ಏನು ಎಲ್ಲಿ ಹೋಗಿನಿ ಏನೂ ಹೇಳಿಲ್ಲ. ಏನು ಬಹುಶಃ ನಾನು ನಿನಗೆ ಸ್ವಲ್ಪ ನೋವು ಮಾಡಿರ್ಬೇಕು, ನಂದು ನಿನಗೆ ಯಾವುದು ಹಿಡಿಸಿಲ್ಲ, ನಂದು ನನಗೆ ಯಾವುದು ಹಿಡಿಸ್ತಿಲ್ಲ ಅಂತ ಕೇಳಿದ್ರೆ ಆಕೆ ಶುಟ್ಟಿಗದ್ದು ಮಲ್ಕೆ, ಪುಣ್ಯಾತ್ಮ ಏನು ಹಿಡಿಸಿದ ಅಂತ ಕೇಳಿ, ನೀನೇ ಹಿಡಿಸಿಲ್ಲ ನನಗೆ, ನಿಂದು ಯಾವ್ದು ಹಿಡಿಸಿದ್ರು ಅಂತ ಕೇಳ್ತಿ, ನೀನೇ ನಿನಗೆ ಹಿಡಿಸಿಲ್ಲ, ನಮ್ಮ ಅಪ್ಪಗೆ ಎಷ್ಟು ಹೊಡ್ಕೊಂಡೆ ನೀನು ಕೂಡ ಗಂಟು ಹಾಕ್ಬೇಡ ಅಂತ ತಗೊಂಡು ಇವ್ನು ಮದುವೆ ಮಾಡಿಕೊಳ್ಳಿಕ್ಕೆ ಸತ್ತೋಕೆ ಅಂತಂದ. ಪುಣ್ಯಾತ್ಮನಿ ಸಿಕ್ಕಿ ನೀನೇ ಹಿಡಿಸಿಲ್ಲ, ನಿಂದೇ ತೊಗೊಂಡೇ ಮಾಡ್ದು ಮುಗಿತು. ಗುರುಗಳ ನೀವು ಹೇಳ್ದಂಗೆ ಕೇಳಕ್ಕೆ ಹೋಗಿದ್ದು ಇನ್ಸಲ್ಟ್ ಮಾಡಿಬಿಟ್ರೆ ನಾನು ಹೇಳ್ತೆ ಅಂದ. ಆಯ್ತು ಬಿಡಪ್ಪ, ನೀವೇ ಹಿಡಿಸಿಲ್ಲ, ನಾನೀಗೇನು ಮಾಡೋದು? ಹಂಗೆ ನಿಮ್ಮ ಮನೆ ನಿಮಗೆ ಹಿಡಿಸಿಲ್ಲ, ನಿಮ್ಮ ಗಂಡ ಹಿಡಿಸಿಲ್ಲ, ನಿಮ್ಮ ಮಕ್ಕಳು ಹಿಡಿಸಿಲ್ಲ, ನಿಮ್ಮ ಅತ್ತಿ ಮಾವ ಹಿಡಿಸಿಲ್ಲ, ಯಾರು ಹಿಡಿಸಿಲ್ಲ. ಒತ್ತಡದ ಜೀವನ, ಮಕ್ಕಿ ನಾ ಹೇಳಿದಿಲ್ಲ ಮೊನ್ನೆ, ತಿಮ್ಮ ಕುದುರೆ ತೊಗೊಂಡು ಹೊಂಟನಂತ. ಎಲ್ಲಿ ಹೊಂಟೆ ಅಂತ ನಾನೇನು ಕೇಳ್ತಿ, ನಾನು ಕುದುರೆ ಕೇಳೋದಂತ. ನಾನೇನು ಕೇಳ್ತಿ, ನಾನು ಕುದುರೆ ಕೇಳ, ಯಾಕೆ ಅದು ಕುದುರೆ ನಾನು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಹೋಗವ ನಾನು ಅಂದಂತ. ಹಂಗೆ ನಮ್ಮ ಬದುಕದಪ್ಪ ತೊಗೊಂಡು ಇದು ಮಾಡೋದು ಹೇಳಿ ಸುಮ್ಮನೆ ನಡೆಸಿ ಅಷ್ಟ ಜೀವಿಸ್ಬೇಕು, ಜೀವಿಸಿವಪ್ಪ, ಊಟ ಮಾಡಬೇಕು ಮಾಡಕತ್ತೀವಪ್ಪ, ನಿದ್ದೆ ಮಾಡಬೇಕು ಮಾಡಕತ್ತೀವಪ್ಪ. ಹುರುಪ ಇಲ್ಲ, ಆನಂದ ಇಲ್ಲ. ಆನಂದ ಐತಿ. ಆನಂದ ಹೆಂಗಿರುತ್ತಪ್ಪ ಅಂತಂದ್ರೆ ಒಬ್ಬ ಬಂದ ಹುಡುಗ, ಏನಪ್ಪ ಹೆಸರು ಅಂತಂದೆ. ಆನಂದ್ರಿ ಅಂದ. ಹೆಸರೇನು? ಆನಂದ್ರಿ ಅಂದ. ಮತ್ತು ಒಂದು ಸ್ವಲ್ಪ ಬಿಟ್ಟು ಅದು ಏನೋ ಅಂದಿಲ್ಲ, ಆನಂದ ಏನು ಹೆಸರು ಅಂತಂದೆ. ಆನಂದ್ರಿ ಅಂತಂತಂದು. ಮೂರನೇ ಸಲ ಅಂತ ಕೇಳಿದೆ, ಆನಂದ್ರಿ ಅಂತಂತಂದು. ಹೆಸರು ಆನಂದ, ಅದು ಹೆಂಗೆ ಹೇಳ್ತಾನ, ಆನಂದ್ರಿ ಅಂತ. ಹೆಸರಷ್ಟೇ ಆನಂದ, ಅವನ ಅಟಿಟ್ಯೂಡ್ ಹೆಂಗದ? ಆನಂದ್ರಿ ದುಃಖದಿಂದ ಹೇಳ್ತಾನವ. ನಿಮಗೆ ಬದುಕುವುದು ಕಲಾ ಗೊತ್ತಾಗಿಲ್ಲ. ಇದಕ್ಕೆ ಆರ್ಟ್ ಆಫ್ ಲಿವಿಂಗ್ ಅಂದ್ರೆ ಏನೋ ತಿಳ್ಕೊಬೇಡ್ರಿ. ಆರ್ಟ್ ಆಫ್ ಲಿವಿಂಗ್ ಅಂದ್ರೆ ಇದು. ನಿಮಗೆ ನವರಸ ಅಂತ ಬರ್ತದೆ, ಗೊತ್ತದ? ನವರಸ ಅಂತ ತಿಳ್ಕೊಂಡು, ನವರಸ ಅಂತಂದ್ರೆ ಸೌಂದರ್ಯ, ಅದ್ರ ಬಗ್ಗೆ ಕಲ್ಪನಾ, ಹೌದಾ? ಅಂದರೆ ಶೃಂಗಾರ, ಕೋಪ, ರೌದ್ರತೆ, ಕರುಣಾ, ಭಕ್ತಿ ಇವೆಲ್ಲ ಇರಬೇಕು. ಇಲ್ಲ ನಿಮ್ಮಲ್ಲಿ ಅವು ಇಲ್ಲವೇ ಇಲ್ಲ. ಒಬ್ಬವ ಹಿಂಗೆ ತಮಿಗೆ ತೊಗೊಂಡು ಹೊಂಟಿದ್ದ, ಅಂದರೆ ಹಿಂದಕ್ಕೆ ಈಗ ಟಾಯ್ಲೆಟ್ ಅದಾವ, ಆ ಮಾತು ಬೇರೆ. ಗುಡ್ಡಕ್ಕೆ ಹೋಗ್ತಿದ್ರು, ಹಿಂಗೆ ತೊಗೊಂಡು ಯಾಕೆ ಹೊಂಟಿದ್ರು? ಸೊಂಡಾಸ್ ಹೊಂಟೀನ್ರಿ ಅಂದ. ಮುಂದೆ ಒಂದು 4-5 ದಿವಸ ಆದಮೇಲೆ ಈ ಕಡೆ ಹೊಂಟಿಯಪ್ಪ, ನೋಡಿ ಇವತ್ತು ಫಸ್ಟ್ ನೈಟ್ ಐತ್ರಿ ಅಂದ. ಅಂದ್ರೆ ಫಸ್ಟ್ ನೈಟ್ ಇದ್ದದ್ದು ಸಂಡಾಸ್ ಹೋಗೋದಕ್ಕೆ ಏನು ವ್ಯತ್ಯಾಸನೇ ಇಲ್ಲ. ಫಸ್ಟ್ ನೈಟಿಗೂ ಸಂಡಾಸ್ ಹೋಗೋದಕ್ಕೂ ಏನು ವ್ಯತ್ಯಾಸ ಇಲ್ಲ. ಸಂಡಾಸ್ ಹೋಗೋದು ಹಾಗೆ ಹೇಳೋದು ಅದೇ ರಾಗದೊಳಗೆ, ಫಸ್ಟ್ ನೈಟ್ ಅನ್ನೋದು ಹಂಗೆ ರಾಗ ಹೇಳೋದು. ಯಪ್ಪೋ, ರಸದೊಳಗೆ ಇದಾಗಿಲ್ಲ, ರಸರಾಗಿಲ್ಲ ಇವ್ರಿಗೆ. ಎಂಥ ರಸ, ಜೀವನದ ರಸ, ಸಡ್ರಸ ಅಂತಾರ, ನವರಸ ಅಂತಾರ. ಕಳ್ಕೊಂಡ್ಬಿಟ್ಟು ನಾವೆಲ್ಲ. ಅದಕ್ಕೆ ಆನಂದ ಅನ್ನೋದು ಒಳಗೆ ಓತಪ್ರೋತವಾಗಿ ಹರಿತದ, ಹೌದಾ? ಆನಂದ ಅನ್ನೋದು ಎಲ್ಲಿದಪ್ಪ ಅಂತಂದ್ರೆ ಇಲ್ಲದೋ, ಹೌದಾ? ಅದೊಂದು ಅನುಭವ, ಅದೊಂದು ಅನುಭೂತಿ. ಇದು ಹೆಂಗೆ ಬರುತ್ತಪ್ಪ ಅಂತಂದ್ರೆ ಭೂಮಿಯಿಂದ ತಗೊಂಡಂಥ ಪಂಚಕೋಶಗಳ ಮೂಲಕ ಒಳಗೆ ಬರ್ತಕ್ಕಂಥ ಏನು ಫ್ರೀಕ್ವೆನ್ಸಿ ಅಂತ ನಾ ಏನಂತೀರಲ್ಲ, ಅರ್ತ್ ಫ್ರೀಕ್ವೆನ್ಸಿ, ಸ್ಕೈ ಫ್ರೀಕ್ವೆನ್ಸಿ, ವಾಟರ್ ಫ್ರೀಕ್ವೆನ್ಸಿ, ಎಲ್ಲ ಒಂದು ಇದನ್ನು ರಿಸೀವ್ ಮಾಡ್ಕೋಬೇಕು ಬಾಡಿ. ಅದು ಹೆಂಗೆ ಪರ್ಟಿಕ್ಯುಲರ್ ಟ್ಯೂನಪ್ ಮಾಡ್ಕೋಬೇಕು ಅಂದಾಗ ಸದಾ ಆನಂದ ಇರ್ತದೆ, ಸದಾ ಆನಂದ. ಒಂದು ಬ್ಲಿಸ್ ಅಂತಾರೆ ಅದಕ್ಕೆ, ಬ್ಲಿಸ್. ಅದಕ್ಕೆ ಮೆಡಿಟೇಷನ್, ಧ್ಯಾನಕ್ಕೆ ಕುಂತ ನಿಮ್ಗೆ ಆ ಬ್ಲಿಸ್ಫುಲ್ ಬರ್ತದೆ, ಆನಂದ ಬರ್ತದೆ. ಆ ಮೆಡಿಟೇಷನ್ ಈಸ್ ರಿಯಲ್ ಟ್ರ್ಯಾಂಕ್ವಿಲೈಸರ್ ಅಂತ ಹೇಳ್ತಾರೆ ಯೋಗಿಗಳು. ಧ್ಯಾನ ಅನ್ನೋದು ರಿಯಲ್ ಟ್ರ್ಯಾಂಕ್ವಿಲೈಸೇಷನ್. ಕಣ್ಣು ಮುಚ್ಚಿ
ಕೆಲವೊಂದು ನೋಡಿದ್ರಿ, ಕೆಲವೊಂದು ಆಧ್ಯಾತ್ಮಿಕ ಲೈನ್ ಇದ್ದವ್ರಿಗೆ ನೋಡಬೇಕು. ಎಷ್ಟೋ ಮಂದಿ ನನಗೆ ಅಮೇರಿಕಾದಿಂದ ಕೆನಡಾದಿಂದ ಇವ್ರು ಮಾತಾಡ್ತಿರ್ತಾರೆ. ಮುಂಜಾನೆ ವಿಷ್ಣು ಸಹಸ್ರನಾಮ ಓದ್ತಾರೆ, ಮತ್ತು ಲಲಿತಾ ಸಹಸ್ರನಾಮ ಓದ್ತಾರೆ, ಹನುಮಾನ್ ಚಾಲಿಸ ಓದ್ತಾರೆ 4 ಗಂಟೆಗೆ ಎದ್ದು. ಆನಂತರ ನನ್ನದು ಮಹಾಶಾಬ್ರಿದು ಸಾಧನೆ ಮಾಡ್ತಾರೆ. ಅವರು ನಮ್ಗೆ ಯಾರು ನಮ್ಮ ಜೀವನದಾಗ ಗುರುಗಳೇ ಇದ್ದಿಲ್ಲ, ಈಗ ನಿಮಗೆ ಗುರುಗಳು ಸಿಕ್ಕಿರಿ, ನಿಮ್ಗೆ ನನ್ನ ಪ್ರಥಮ ಗುರು ನೀವು ಅಂತ ದಿನ ಒಂದು ಅರ್ಧ ತಾಸು ಮಾತಾಡ್ತಾರೆ ಅವರು. ಇದೇ ಈಗ ಆ್ಯಕ್ಚುಲಿ ಮಾತಾಡ್ಕೊಂಡು ನೀವು ಬಂದೀನಿ. ಮೇರಿಲ್ಯಾಂಡ್ನಾಗ ಅದಾರ ಅವರು. ಎಷ್ಟು ನನ್ನ ಗುರುಜಿ ನನಗೆ ಆನಂದದ ಗಂದಿರ ಅಂತ ಅವರು. ನಾ ಇದನ್ನು ಅಂತೀನಲ್ಲ, ಆನಂದ ಅನಿಸುತ್ತೆ. ಧ್ಯಾನದಾಗ ಕುಂತಾಗ ತೇಲ್ತಕ್ಕಂಥ ಅನುಭವ ಬರ್ತದೆ. ಇದನ್ನು ಯಾವ ಊಟ ಮಾಡಿದ್ರು ತೊಗೊತೀರಿ, ಯಾವ ಜಿಲೇಬಿ ತಿಂದಿರು ತೊಗೊತೀರಿ, ಯಾವ ಕಚೋರಿ ತಿಂದಿರು ತೊಗೊತೀರಿ, ಯಾವ ಪಾನಿಪುರಿ ತಿಂದು ತೊಗೊತೀರಿ. ನಿಮಗೆ ಸುಖ ಅನ್ನೋದು, ಆನಂದ ಅನ್ನೋದು ಪಾನಿಪುರಿ ತಿನ್ನೋದ್ರಾಗ, ಸಿನಿಮಾ ನೋಡಿದ್ರಾಗ, ಚಾನಲ್ ಇವು ಅದೊಂದು ಚಾನಲ್ ನೋಡಿದ್ರೊಳಗೆ ಇಂಥದ್ರ ಸುಖ ಅಂತೀರಿ. ಇದು ಅಲ್ವೇ ಅಲ್ಲ. ಆ ಸುಖ ಮತ್ತು ಆನಂದದ ಅನುಭೂತಿ ಆ್ಯಕ್ಚುಲಿ ಕಣ್ಣು ಮುಚ್ಕೊಂಡು ಅಂತರ್ಮುಖಿಯಾಗಿ ಕೂಡಿದ್ರಾಗದ ಕುಂತು ನೋಡಿರ್ಬೇಕು, ಪ್ರಯತ್ನ ಮಾಡಿ. ನಾ ಏನು ಹೇಳಿದ್ದು ಅಕ್ಷರಶಃ ಸತ್ಯದ. ಮನೆಗೆ ಹೋದ್ಮೇಲೆ ಇನ್ನೂ ಪ್ರಯತ್ನ ಮಾಡಿ. ಇಲ್ಲ ಸ್ವಲ್ಪ ಯಾವಾಗ ಟ್ರೀಟ್ಮೆಂಟ್ ಮುಗಿದು ಕೂಡಲೇ ಶಾಂತ ಇದು ಪಂಟ್ ಹೊಡ್ಕೊಂಡು ಕೂಡಬೇಡ್ರಿ. ಹಿಂಗೆ ಒಳಗೆ ಒಂದು ಚೇರ್ ಮ್ಯಾಗ ಕುಂತು ಬಿಡ್ರಿ. ಮುಖ ಸ್ವಲ್ಪ ಮ್ಯಾಗ ಎತ್ತಬೇಕು ಇಷ್ಟೇ. ಮುಖ ಯಾಕಂದರೆ ಕೆಳಗೆ ಹಾಕಬಾರ್ದು. ಮುಖ ಸ್ವಲ್ಪ ಮ್ಯಾಗ ಎತ್ತಿ, ಕೆಲವೊಮ್ಮೆ ಕಣ್ಣು ಗುಡ್ಡಿ ಮ್ಯಾಗ ಈ ಕಣ್ಣು ಮುಚ್ಕೊಂಡು ಕಣ್ಣು ಗುಡ್ಡಿನ ಮ್ಯಾಗ ಆತ್ರಿ. ಕುಂತು ಬಿಡಿರ್ಬೇಕಾರ ಇಲ್ಲಿ ಈ ಒಳಗೆ ಕಣ್ಣು ಮುಚ್ಕೊಂಡು ಇಲ್ಲಿ ಕೊರಗ್ರಿ ಗಮನ. ಇಷ್ಟು ಆನಂದ ಸಿಗುತ್ತೆ ರೀ. ಎಷ್ಟು ಆನಂದ ಆಗುತ್ತೆ ಗೊತ್ತು. ನೀವು ಮಾಡಿ ನೋಡಿರ್ಬೇಕಾರ. ಇದು ನಶ್ವರ ಅನಿಸ್ಬಿಡ್ತೈತದು. ಅದ್ರಾಗ ನೀವು ಲೀನ್ ಹಾಕೊಂಡು ಹೋದ್ರಪ್ಪ, ನೀವು ಅವು ಜಗ ಹಿಡಿದ, ಅದನ್ನು ಬೈದ, ಅವ ಹಂಗೆ ಮಾಡಿದ, ಹೋಗೇ ಬಿಡ್ತೈತಿ. ನನಗೂ ಎಷ್ಟು ಮಂದಿ ಮೋಸ ಮಾಡ್ಯಾರ. ನನಗೆ ದುಃಖ ಆಗ್ತದೆ ಅಂತಂದ್ರೆ ಆಗ್ತದೆ. ಆದ್ರೆ ನನಗೆ ಒಂದು ಆಧ್ಯಾತ್ಮಿಕ ಒಂದು ವಿಚಾರ ಬರ್ತದೆ. ನನಗೆ ನಾ ರೊಕ್ಕ ಕೊಟ್ಟಿದ್ದು ಹೊಳೆ ಕೊಟ್ಟಿಲ್ಲ, ಎಷ್ಟು ದುಃಖ ಆಗುತ್ತಲ್ಲ. ಆದರೆ ಧ್ಯಾನಕ್ಕೆ ಕೂಡ್ತೇನೆ ಅನಿಸುತ್ತೆ, ನನಗಿವ ಕಷ್ಟ ಕೊಡೋಕೆ, ನನಗೆ ಮೋಸ ಮಾಡೋಕೆ ಇವ ಯಾರು? ಹೋದ ಜನ್ಮದಾಗ ನಾವು ಋಣ ತಿಂದೀನಿ, ಈ ವರ್ಷ ಅದಕ್ಕೆ ಅವ್ರು ತಿಂದಿರ್ಲಿಕ್ಕಪ್ಪ ಅಂತಾರೆ ಮುಂದಿನ ಜನ್ಮದಾಗ ಖಂಡಿತ ಅವ್ನು ಕೊಡಲೇಬೇಕು. ನಿಸರ್ಗದ ನಿಯಮದ ತಣ್ಣಗಾಕಿನಿ. ಹೌದಾ? ಇವತ್ತು ನಿಮ್ಗೇನು ಬಂತು ಅದು ನಿಮ್ಮದು ಐತಿ, ಬಂತದು. ಏನು ಹೋಗಬೇಕಾಗೈತಿ, ಹೋತದು. ಯಾವ್ದು ಹೋಗಬೇಕಾಗೈತೆ ಅದನ್ನು ಬೆಡ್ಕೊಂಡ್ರೂ ಉಳಿದಿಲ್ಲ. ಯಾವ್ದು ಬರಬೇಕಾಗೈತೆ ನೀ ಬ್ಯಾಡ್ ಅಂದರೂ ಬರ್ತದದು. ಎಷ್ಟು ಸರಳದಲ್ಲ ಸೂತ್ರ, ಎಷ್ಟು ಸರಳದಲ್ಲ. ಹೋಗುತ್ತೇನು ಒಯ್ಯಲಿಲ್ಲ, ಹುಟ್ಟುತ್ತೇನು ತರಲು ಇಲ್ಲ, ಸುಟ್ಟ ಸುಣ್ಣಧರಳಿನಂತೆ ಆಯಿತು ದೇಹ, ಬಿಟ್ಟು ಹೋಗುವಾಗೇನು ಬಟ್ಟೆ ಇಲ್ಲವೋ, ಡಿಂಬದೊಳಗೆ ಒಂದು ಕಂಬಿ ಪ್ರಾಣಸೂತ್ರ ಬೊಂಬೆಯಂತೆ, ಎಂದಿಗೂ ಅದರೊಂದು ದಿನ ಸಾವು ತಪ್ಪದೋ ಮನುಜ, ಸಾವು ತಪ್ಪದೋ. ಯಾತಕ್ಕಾಗಿ ಬಡ್ಕೋದು? ಕೃಷ್ಣ ಪರಮಾತ್ಮ ಭಗವದ್ಗೀತೆ ಇಷ್ಟು ಚಂದ ಹೇಳ್ಯಾನ. ಅದು ಹೋತು, ಅದು ಕಳ್ಕೊಂಡೆ ಅಂತ ಯಾಕೆ ರೂಢಿಸ್ತಾ ಇದ್ದಿ? ಕಳ್ಕೊಂಡೆ ಅನ್ನೋದಕ್ಕೆ ನೀ ತಂದಿದ್ದಾರೆ ಎಲ್ಲಿದ್ದು? ಇಲ್ಲಿಂದಲೇ ತಂದೆ, ಇಲ್ಲೇ ಕಳ್ಕೊಂಡೆ. ಇಲ್ಲಿಂದಲೇ ತಂದಿದ್ದಿ, ಇಲ್ಲೇ ಪಡ್ಕೊಂಡೆ. ಹೋಗುತ್ತೇನು ಒಯ್ಯಲಿಲ್ಲ, ಸುಮ್ಮನೆ ಒಯ್ತಿ. ಒಂದು ಗೇನು ಹೋಗುತ್ತೇನು ಒಯ್ಯಲಿಲ್ಲ, ಇದು ಹೋಗುತ್ತಾಗ ಒಂದು ಗೇನು ಬಟ್ಟೆ ಇಲ್ಲವು, ಒಂದು ಗೇನು ಬಟ್ಟೆ ಬಿಡುತ್ತಿಲ್ಲ. ಆದರೆ ದುರಂತದ ಸಂಗತಿ ಏನು ಗೊತ್ತದನ? ಎಲ್ಲರೂ ತಪ್ಪು ಮಾಡ್ತೀವಿ. ಇವತ್ತು ನಿಮ್ಮ ಮನೆಗೆ ಯಾರು ಸತ್ರಪ್ಪ ಅಂದ್ರೆ ಅವ ಹಾಸ್ಕೊಂಡು ಬಟ್ಟೆ, ಬೆಡ್ಡು ಗಿಡ್ಡು ಎಲ್ಲ ಒಗಿತಾರೆ ಹೊರಗೆ, ಎಲ್ಲೇ ಸ್ಮಶಾನದಾಗ ಹಾಕಿ ಬರ್ತಾರೆ. ನಾ ಕೇಳ್ತೀನಿ, ಅವರು ಅದ್ರ ಮೇಲೆ ಮಕ್ಕೊಂಡಿದ್ರು ಒಗೆದು ಬಂದಿರಲ್ಲ, ಮತ್ತು ಅವರು ಬಳಸ್ತಕ್ಕಂಥ ಟ್ರೆಜರಿ ಒಗಿತೀರೇನು? ಅವ್ರು ಇಟ್ಟಂಥ ರೊಕ್ಕ ಒಗಿತೀರೇನು? ಬಂಗಾರ ಸಾಮಾನು ಒಗಿತೀರೇನು? ಒಗಿತೀರಿ? ಮತ್ತು ಇದು ಅಷ್ಟೇ ಯಾಕೆ ಒಗಿತೀರಿ? ಯಾವುದು ಮನುಷ್ಯನ ದೌರ್ಬಲ್ಯ ಇವೆಲ್ಲ. ಸುಮ್ಮನೆ ಮ್ಯಾಗಲ್ಲ, ಅವ ಹಾಕ್ಕೊಂಡದ್ದು, ಅವ ಹಾಸ್ಕೊಂಡದ್ದು ಒಂದು ಬಟ್ಟೆ, ಅವ್ನ ಬೆಡ್ ಅಷ್ಟೇ ತೊಗೊಂಡು ಹೋಗಿ ಒಗಿಬಿಡ್ತಾರೆ. ಎಂಥ ಹುಚ್ಚುತನ! ಒಗಿರಿ, ಯಾಕಂದ್ರೆ ಮನಸ್ಸು ಮುಖ್ಯ.
ಮನಸ್ಸು ಮುಖ್ಯ. ಅದು ಮೈಲಿಗೆ ಆತಂತ ತಿಳ್ಕೊತಾರೆ. ಮನಸ್ಸು ಮುಖ್ಯ. ಆದರೆ ಒಂದು ಪ್ರಶ್ನೆ ಏನಪ್ಪ ಅಂದ್ರೆ, ಅವ ಬಳಸ್ತಕ್ಕಂಥ ಸಾಮಾನು ಅಂತ ಹೋಗಿದ್ರಲ್ಲ, ಅವ ಬಳಸ್ತಕ್ಕಂಥ ಸಾಮಾನು ಭಾಳ ಅದಾವಲ್ಲ ಇನ್ನೂ. ಇವತ್ತು ಮನೆಯಾಗ ಏನಿದಾವ ಅವನೂ ಸಾಮಾನಲ್ಲ, ಅವನು ಹೋಗಿರಿ. ಸತ್ತಂಥ ವ್ಯಕ್ತಿ ಮುಟ್ಟಿದ್ದ, ಹೋಗಿರಿ. ಸತ್ತಂಥ ವ್ಯಕ್ತಿ ಅಲ್ಲಿ ಮಕ್ಕೊಂಡಿದ್ದ, ಹೋಗಿರಿ. ಪಲಂಗ ಹೋಗಿತೀರ? ಹೋಗಿತೀರೇನ? ಅದನ್ಯಾಕೆ ಹೋಗಿದ್ದಲ್ಲ ದಿವಟೆ? ಸರಿ, ಈಗ ಹಂಗೆ ಸತ್ತದ್ ನೋಡಿದ್ರೆ ಲಕ್ಷಾಂತರ ವರ್ಷಗಳಿಂದ ಕೋಟಿ ಕೋಟಿ ಜನ್ಮ ಎತ್ತು ಬಂದು ಈ ಮಣ್ಣಲ್ಲಿ ಕೂಡ ಅವ್ರ ಹೆಣಗಳನ್ನ ಅದಾವ. ಮಣ್ಣು ಕನ್ವರ್ಟ್ ಆಗಿದ್ದು ಹಂಗಾಗಿ ನಾವು ಬದುಕಲೇಬಾರ್ದು. ಈಗ ಬದುಕಾಗ ಭಾಳ ಮಜಾ ಇದೆ ಇದು, ಭಾಳ ಮಜಾ ಅದು. ಅದಕ್ಕೆ ನಾ ಎಲ್ಲ ಇಷ್ಟು ಬಡ್ಕೊಂಡು ಹೇಳೋದು ಉದ್ದೇಶ ಏನಪ್ಪ ಅಂದ್ರೆ, ನಾ ಹೇಳೋದು ವ್ಯರ್ಥ ಅಲ್ಲ, ನೀವು ಕೇಳೋದು ವ್ಯರ್ಥ ಅಲ್ಲ. ನಾನು ಹೇಳುವ ಪ್ರತಿಯೊಂದು ಶಬ್ದವು ಈ ಕ್ಷಣಕ್ಕೆ ಮರಿಬಹುದು, ನಾಳೆ ಮರಿಬಹುದು, ಆದರೆ ಒಳಗೆ ಹೋಗಿ ಸಂಸ್ಕಾರವಾಗಿ ಡೆವಲಪ್ ಆಗ್ತದೆ. ಇದು ಒಂದಿಲ್ಲ ಒಂದು ಪ್ರಸಂಗದೊಳಗೆ ಪಿನ್ನಿಂಗ್ ಮಾಡ್ತದೆ, ಪಿಂಚಿಂಗ್ ಮಾಡ್ತದೆ. ಅದು ಯಾವುದೋ ಕ್ಷಣದೊಳಗೆ ನೀವು ಕೇಳಿದ್ದು ವ್ಯರ್ಥ ಆಗೋದಿಲ್ಲ, ನಾ ಹೇಳಿದ್ದು ವ್ಯರ್ಥ ಆಗೋದಿಲ್ಲ ಖಂಡಿತವಾಗಿ. ಅಗೋಚರವಾಗಿ ಒಳಗೆ ಸಂಸ್ಕಾರವಾಗಿ ಹೆಂಗೆ ಒಂದು ಮಾವಿನ ಕಾಯಿ ಗೊರಟ ಬೀಳ್ತದೆ, ಹೌದಾ? ಒಂದು ಹುಣಸೆ ಗಿಡದ ಬೀಜ ಬೀಳ್ತದೆ. ಒಂದಿಷ್ಟು ಹುಣಸೆ ಬೀಜದೊಳಗೆ ಇಷ್ಟು ದೊಡ್ಡ ಗಿಡ ಆಗ್ತಕ್ಕಂಥ ಒಳಗೆ ಸಂಸ್ಕಾರ ಅದ. ಅದ್ರಾಗ ಹುಳಿ ಅದ, ಅದ್ರಾಗ ಎಲೆ ಅದಾವ, ಅದ್ರಾಗ ಬೇರದವ, ಅದ್ರಾಗ ಕಾಂಡ ಅದಾವ. ಬಟ್ ಅದು ಭೂಮಿ ಕೂಡಬೇಕಷ್ಟೇ. ಅದು ಹೌದಾ? ಎಷ್ಟು ಅದ್ಭುತ. ಈಗ ಬ್ಯಾಸಿಗೆ ಬಂತಲ್ಲ, ಎಲ್ಲ ಭೂಮಿ ಬರಡು ಕಾಣಿಸುತ್ತೆ, ಎದ್ದು ಕಾಣಿಸ್ತದ ಅನ್ಬೇಡ್ರಿ. ಒಳಗಡೆ ಬೀಜ ಅದಾವ, ಬೀಜ ಒಣಗಿ ಬಿದ್ದಾವ, ಕಾಣವಲ್ದು. ಒಂದು ಸ್ವಲ್ಪ ಮಳೆ ಬರಲಿ, ಭೂಮಿ ಜೊತೆ ಮಳೆ ಸಂಪರ್ಕ ಬರಲಿ, ಎಂಥ ಚಂದ ಹಸಿರು ಹುಲ್ಲು ಬರ್ತದೆ. ಆ ಹಸಿರು ಹುಲ್ಲು ಹೆಂಗೆ ಹುಡ್ತು? ತಳ ಬೀಜ ಅದಾವ. ಹಂಗೆ ಇವತ್ತು ನಮ್ಮ ಆಸೆ ಅನ್ನೋ ಬೀಜ ಸತ್ತದಂತ ಕಾಣಿಸುತ್ತೆ, ಆಸೆ ಇಲ್ಲ ಅನಿಸುತ್ತೆ. ಅದಕ್ಕೆ ಪೂರಕವಾದ ವಾತಾವರಣ ಬಂದಾಗ ಒಳಗಿನ ಆಸೆ ಬುಗ್ ಅಂತದ್ದು. ಎಂಥ ವಿರಾಗಿ ಇರಲಿ, ಎಂಥ ಸ್ವಾಮಿ ಇರಲಿ, ಎಂಥ ಯೋಗಿ ಇರಲಿ, ಸಾವಿರ ವರ್ಷ ತಪಸ್ಸು ಮಾಡಿದ ವಿಶ್ವಾಮಿತ್ರನ ಏನಾದ? ತಪಸ್ಸು ಮಾಡಿದ್ದ, ಇನ್ನೇನು ಮುಗಿಸ್ಬೇಕು, ಬ್ರಹ್ಮರ್ಷಿ ಪದಿ ತಗೋಬೇಕು ಅನ್ಕೊಂಡಾಗ ಹೀಂಗೆ ಮೇನಕೆ ಬಂದ್ಲು, ಅಪ್ಸರೆ ಬಂದ್ಲು, ಹೀಂಗೆ ಶರತ್ ತಗಲ್ಲು, ಐ ಲವ್ ಯು ಅಂದ್ಬಿಟ್ಟವ. 1000 ವರ್ಷ ತಪಸ್ಸು ಮಾಡಿದ ವಿಶ್ವಾಮಿತ್ರ ಸೋತ. ಈ ನಾವು ನೀವು ಯಾರ್ರೀ? ನಾವು ನೀವು ಯಾವ ಲೆಕ್ಕ? ಅಷ್ಟು ಮನಸ್ಸು ಒಣಗು. ಕಾಮ ಅನ್ನೋದು, ಕ್ರೋಧ ಅನ್ನೋ ಬೀಜ ಒಳಗೆ ತುಂಬಿರ್ತದೆ ಭಾಳ. ನಾವು ಮ್ಯಾಗ ಶಾಂತ ಅಂದ್ವಿ, ಒಳಗೆ ಕ್ರೋಧ ತುಂಬಿರ್ತದೆ. ನಾ ಸಿಕ್ಕಾಪಟ್ಟೆ ಶಾಂತ ಅದೀನಿ. ಒಮ್ಮೆ ಸಿಟ್ಟು ಬಂತಿಲ್ಲೋ, ಯಪ್ಪೋ ನನ್ನ ಬ್ರಹ್ಮಾಂಡ ಸಿಟ್ಟು ನಂದು. ನೋಡ್ಬೇಕು ನನ್ನ ಸಿಟ್ಟು, ಒಮ್ಮೆ ನೋಡ್ತೀರ? ಭಾಳ ಬ್ರಹ್ಮಾಂಡ ಸಿಟ್ಟದ, ದಡ್ಡ ಬರ್ತದೆ, ಮತ್ತು ಏಕದಮ್ ಶಾಂತ ಆಗ್ತದೆ. ಇದು ಬದುಕಿನ ಕಲೆ ಅಂತ. ನೀವು ಹಂಗೆ ಆಗಬೇಕು. ಅದಕ್ಕೆ ನಾ ಏನು ದೊಡ್ಡ ಶಾಣೆ ಅಲ್ಲ, ನೀವು ಹಂಗೆ ಆಗಬಹುದು, ಹಂಗೆ ಆಗಬೇಕು. ಇಲ್ಲಕ್ಕಪ್ಪ ತಲೆ ಕೆಟ್ಟು ಹಾಳಾಗಿ ಹೋಗ್ತದೆ ನಿಮ್ಮದು. ಹಾಗಾಗಿ ಏನು ಮಾಡಬೇಕು? ಒಂದು 15 ನಿಮಿಷ ಇದು ಸತ್ಸಂಗ ನಾ ಸ್ವಲ್ಪ ಮಾಡಿದ್ದೆ. ನಮ್ದು ಹಿಂಗೆ ತಲೆಯಾಗಿ, ಯಾಕಂದ್ರೆ 62 ವರ್ಷದ್ದು ಸ್ಟಾಕ್ ಐತೆ ಒಳಗೆ. 62 ವರ್ಷದ ಸ್ಟಾಕ್ ಅದು. ಮಾತಾಡಿ ನೋಡಿ ಕೇಳಿ ಹೆಂಗೆ ಸರ್ವಜ್ಞನೆಂಬುವನು ಗರ್ವದಿಂದಾಗಿ ಹೆನೆ ಸರ್ವರಳ ಒಂದೊಂದು ನುಡಿಗೆಳುತ್ತ ವಿದ್ಯೆಯ ಮೇರು ಪರ್ವತನೇ ಅದು ಸರ್ವಜ್ಞ ಅಂತ ಹೆಂಗೆ ಹೇಳ್ತಾರೆ. ಹಂಗೆ ಎಲ್ಲೋ ಓದಿದ್ದು, ಎಲ್ಲೋ ಕೇಳಿದ್ದು, ನಾನು ಗುರುಗಳಿಂದ ಕೇಳಿದ್ದು, ಸಿಕ್ಕಾಪಟ್ಟೆ ಪುಸ್ತಕ ಓದಿನಿ, ಅವೆಲ್ಲ ಸ್ಟಾಕ್ ಅದಾವ. ನಿಮ್ಮ ಕೂಡ ಮಾತಾಡೋ ಮುಂದೆ ಪುಂಖವಾಗಿ ಬರ್ಕೊಂತ ಹೋಗ್ತಾವ ಅಷ್ಟೇ. ಅದಕ್ಕೆ ಇತಿಮಿತಿ ಇರೋದಿಲ್ಲ. ಹಿಂಗೆ ಬೇಕಾದ್ರೆ ನೀವು ಕುತ್ಕೊಂಡು ಕೇಳಿದ್ರೆ 8 ತಾಸು ಹಿಂಗೆ ಓದಿರ್ತೀನಿ ನಾನು. ನೀವು ಕುತ್ಕೊಂಡು ಕಿಲಾಗ್ತಾ ಇರಿದ್ರೆ ಅಷ್ಟು ಸ್ಟಾಕ್ ಅದ ಒಳಗಡೆ. ಆದರೆ ಅದು ನಿರರ್ಥಕ ಅಲ್ಲ, ವೇಸ್ಟು ಅಲ್ಲ. ಅದು ನನಗೆ ಗೊತ್ತದ. ಇದು ತಪಸ್ಸಿನ ಫಲ, ಸಾಧನೆಯ ಫಲ ಇದು. ಹೌದಾ? ಸುಮ್ಮನೆ ಬರ್ತಾವೇನು? ನೀವು ಮಾತಾಡ್ರಿ ನೋಡೋಣ. ನಾ ಏನು ಮಾತಾಡಿದ್ರೆ ನೀವು ಮಾತಾಡ್ತೀರಿ? ನಾ ಏನೇನು ಮಾತಾಡಿದೆ
ಮತ್ತು ನನಗೆ ವಿಚಿತ್ರ ಅನಿಸುತ್ತೆ, ಇವೆಲ್ಲ ನಾ ಎಷ್ಟೊಂದು ಮಾತಾಡಿದ್ನಲ್ಲ, ಎಲ್ಲಿಂದ ಬರ್ತವೆ ಶಬ್ದಗಳು, ಎಲ್ಲಿಂದ ಬಂದವು ಎಲ್ಲ? ನಾ ಇಲ್ಲಿ ಕೂಡಬೇಕಾದ ಏನೂ ಇರೋದಿಲ್ಲ, ಅವು ಖಾಲಿ ಖಾಲಿ ಇರ್ತದೆ, ಕುಂತ್ಕೊಳ್ಳಿ ಹೇಳ್ತಾವೆ. ಇದು ಅಷ್ಟೇ. ಆದ ಕಾರಣ ಒಂದು 15 ನಿಮಿಷ ಸಾಧನೆ ಮಾಡಿಕೊಡೋಣಂತೆ. ಈಗೆಲ್ಲ ಇದನ್ನು ಸರಿಸ್ರಿ, ಕೆಳಗಡೆ ಯಾರಿಗೆ ಕೂಡಬೇಕಾದಾಗ ನಿನ್ನ ಮಾಡಿದಿಲ್ಲ ಎಕ್ಸಾಕ್ಟ್ಲಿ ಹಂಗೆ ಒಂದು ಸರ್ಕಲ್ ಮಾಡಿರಿ. ಅದರ